ನಾನು ವೀರೇಂದ್ರ ಹೆಗಡೆ ಮತ್ತು ಸೌಜನ್ಯ ಇಬ್ಬರನ್ನ ಬೆಂಬಲಿಸ್ತೀನಿ. ಅದನ್ನು ಹೊರತುಪಡಿಸಿ ಯಾರನ್ನೂ ಬೆಂಬಲಿಸಲ್ಲ. ಯಾರ ಬೆಂಬಲವೂ ನಮಗೆ ಬೇಕಾದ ಸಮಯದಲ್ಲಿ ಸಿಕ್ಕಿಲ್ಲ. ಇವಾಗ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಾವಾಗ ಸಿಗಬೇಕಿತ್ತು, ಯಾವತ್ತು ನಮ್ದೆಲ್ಲ ಮೂರಾಬಟ್ಟೆ ಆಗಿತ್ತು ಈ ಹೋರಾಟ ಕೇಳಿದು ಅವತ್ತು. ಈ ಹೋರಾಟದಲ್ಲಿ ಕ್ರೆಡಿಟ್ ಡೆಬಿಟ್ ವಿಚಾರ ಬಹಳಷ್ಟು ಚರ್ಚೆ ಆಯಿತು, ದುಡ್ಡುಗಳು ಬಂದಿತ್ತು ಅಂತ ಬಂತು. ಈಗ ಕ್ರೆಡಿಟ್ ವಿಚಾರ ಕೀರ್ತಿಯವ್ರಿಗೆ ಏನಾದ್ರು ನಿರೀಕ್ಷೆ ಇದೆಯಾ? ಇಫ್ ಇನ್ ಕೇಸ್ ಧರ್ಮಸ್ಥಳದ ಎದುರು ಚೇರ್ ಹಾಕಿ ನಿಮಗೇನಾದರೂ ಶಾಲು ಹಾರಗಳು ಹೊಚ್ಚಿ ಏನಾದರೂ ಸನ್ಮಾನ ಮಾಡುವಂಥ ಸಂದರ್ಭ ಬಂದರೆ ಅದನ್ನು ನಾನು ಯಾವ ರೀತಿ ಒಪ್ಕೊಳ್ತೀರಾ? ನನಗೆ ಈ ಈ ಇತ್ತೀಚಿನ ಸಾಕಷ್ಟು ಡೆವಲಪ್ಮೆಂಟ್ಗಳಲ್ಲಿ ಸುಮಾರು ವಿಷಯಗಳನ್ನು ನಾನು ಬ್ರೇಕ್ ಮಾಡಿದ್ದೀನಿ. ಅಂದರೆ ಇನ್ವೆಸ್ಟಿಗೇಟ್ ಮಾಡಿ ಹುಡುಕಿ ಕಾಂಟೆಂಟ್ ತೆಗೆದು ಅದನ್ನು. ಸೊ ವಿ ಆರ್ ಹಿಯರ್ ಟು ಕಂಗ್ರ್ಯಾಚುಲೇಟ್ ಯು ಸರ್. ಅಲ್ಲಲ್ಲ, ಎಷ್ಟೋ ವಿಚಾರ ಗೊತ್ತಿಲ್ಲದೆ ಇರುವಂಥದ್ದನ್ನ ತಾವು ಇಷ್ಟೆಲ್ಲದರ ಮಧ್ಯೆ ಕೆಲವರು ಬಣ್ಣ ಬಯಲು ಮಾಡಿದ್ದೀವಲ್ಲ, ಅದರಲ್ಲಿ ನಾನು ಸೋರ್ಸ್ ಮೂಲ ವರ್ಕ್ ಮಾಡಿದ್ದೀನಿ. ಬಟ್ ಅದನ್ನು ತೊಗೊಂಬಂದು ನನ್ನ ಚಾನಲ್ ಹಾಕ್ಕೊಂಡಿಲ್ಲ. ನಾನು ಅದನ್ನು ತೊಗೊಂಡೋಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಕೈಲಿ ಕೊಟ್ಟಿದ್ದೀನಿ, ಇದನ್ನು ಮಾಡಿರಿ ಅಂತ. ಯಾಕೆಂದರೆ ನನಗೆ ಕ್ರೆಡಿಟ್ ಬೇಡ. ಸೊ ವೈಯಕ್ತಿಕ ಲಾಭ ಮಾಡ್ಕೊಂಡಿಲ್ಲ, ಕ್ರೆಡಿಟು ಬೇಡ ಬೇಡ ನನಗೆ ಬೇಡ. ನನಗೆ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು. ಯಾಕಂದರೆ ಇವರು ವರ್ಷಕ್ಕೆ 3 ತಿಂಗಳು ಬರ್ತಾರೆ ರೀ, ಬಿಟ್ಟರೆ ನಾನು ವರ್ಷಕ್ಕೆ ಮತ್ತೆ 3 ತಿಂಗಳು ಕೊಡೋಕ್ಕಾಗಲ್ವಲ್ಲ. ಸೊ ಎಲ್ಲವನ್ನು ಎಲ್ಲಿಗೆ ಅರ್ಪಣೆ ಮಾಡ್ತೀರಾ? ಮಂಜುನಾಥ ಅಣ್ಣಪ್ಪ ಸ್ವಾಮಿ ಅವರು ನನಗೇನು ಅದೇ ಹೇಳೋದಿಲ್ಲ, ನನ್ನ ಜೊತೆಗೆ ನಿಂತ್ಕೋ ಅಂತ ನನ್ನ ಕೈ ಹಿಡಿದು ಹೇಳಿದ್ರು. ನಾನು ನಿಂತ್ಕೊಂಡಿದ್ದೆ. ಅವ್ರ ಮಗು ನಾನು. ಅವ್ರು ಏನು ಹೇಳಿದಾರೋ ಅದನ್ನು ಮಾಡಿದ್ದೀನಿ. ಸರಿ ತಪ್ಪುಗಳು ಒಪ್ಪು ತಪ್ಪುಗಳೆಲ್ಲ ಅವರಿಗೆ ಬಿಟ್ಟಿದ್ದು. ಸೊ ಹಾಗಾಗಿ ನನಗೆ ಯಾವ ಕ್ರೆಡಿಟು ಬೇಡ, ಯಾವುದು ಇದು ಬೇಡ. ಎಲ್ಲ ಮುಗಿದ ಮೇಲೆ ಮಂಜುನಾಥ ಸ್ವಾಮಿಗೊಂದು ನಮಸ್ಕಾರ ಮಾಡಿ ಸೌಜನ್ಯಾಗೊಂದು ನ್ಯಾಯ ಕೊಡಿಸಿ ಅಂತ ಸಾಧ್ಯ ಆದರೆ ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮನ ಕೇಳ್ಕೊಂಡು ದಯವಿಟ್ಟು ಕೋರ್ಟ್ಗೆ ಹೋಗಿ ಅಂತ ಅವ್ರಿಗೊಂದು ಮತ್ತೊಂದು ಸಲ ಬೇಡ್ಕೊಂಡು